ಅತ್ತೆ ಅವ್ರಿಗೆ ಯಾಕೋ ಇಷ್ಟ ಆಗಂಗೆ ಕಾಣಿಸ್ತಿಲ್ಲ. ಸುಮ್ಮನೆ ಕೋಪ ಮಾಡ್ಕೊಂಡ್ರೆ ಯಾಕೆ ಬೇಕು ಅಂತ. ಅಯ್ಯ ನನ್ನ ಮಗನ ನಾಟಕ ನನಗೆ ಗೊತ್ತಿಲ್ವೇ? ಎಲ್ಲರ ಮುಂದೆ ಬೇಡ ಬೇಡ ಅನ್ನೋದು, ಆಮ್ಯಾಕೆ ಅವನೇ ತಕೊಂಡು ಬಂದು ಕದ್ದು ಮುಚ್ಚಿ ಹಾಕೋದು. ಇಲ್ಲ ಅತ್ತೆ, ಅವ್ರ ಮುಖ ನೋಡಿದ್ರೆ ಬೇರೆ ಏನೋ ಕಾರಣ ಇದೆ ಅಂತ ಅನ್ನಿಸ್ತಿದೆ. ನೀನು ಅವನಂಗೆ ಆಡಬೇಡ ಸ್ನೇಹ. ಅವನು ಯೋನು ಅನ್ನೋದು ನಿನಗಿಂತ ಸಂದಾಗ ನನಗೆ ಗೊತ್ತು. ನಾನು ಈ ಫೋಟೋನ ಇಲ್ಲೇ ಹಾಕ್ತೀನಿ. ಹಳೆ ನೆನಪುಗಳಿಂದ ಆಚೆ ಬಂದ್ರೆ ಹೊಸ ಜೀವನ ಕಟ್ಕೊಳ್ಳೋಕ್ಕಾಗೋದು. ಇರು. ಅಮ್ಮ ಏನ್ ಮಾಡ್ತಾ ಇದೀಯಾ? ಯಾಕಂಗೆ ಕಿರ್ಚ್ತಾ ಇದೆಯಾ? ಈ ಫೋಟೋ ಹಾಕುಮ ಅಂತ ಬಂದಿದ್ದೀನಿ ಆಟೆಯ. ಅದಕ್ಕೆ ನಂಬರ್ ಫೋಟೋ ಯಾಕೆ ತೆಗಿಬೇಕು? ತೆಗೆದು ಬೇರೆ ಕಡೆ ಹಾಕ್ತೀನಿ ಕಲ. ಅದೆಲ್ಲ ಏನ್ ಬೇಕಾಗಿಲ್ಲ, ಬಾಯ್ ಕಡೆ. ಅದಕ್ಕೆ ಯಾಕ್ಲ ಸಿಡುತ್ತಾ ಇದೆಯಾ? ಆಯ್ತು ಹೇಳು, ಈ ಸ್ನೇಹ ನಿಮ್ಮವರು ಅಂದ್ಮ್ಯಾಕೆ ಇಲ್ಲಿ ನಿಂತ್ಕೊಂಡಿರೋ ಸ್ನೇಹ ಯಾರು? ಅವ ಏನ ಪ್ರಶ್ನೆ ಕೇಳ್ಬೇಡ, ಇವರು ನನ್ನ ಹೆಂಡ್ತಿನೇ. ಅಂದರೆ ಎಂಡ್ರು ಜಾಗದಾಗ ಎಂಡ್ರು ಫೋಟೋ ಹಾಕಿದ್ರೆ ತೆಪ್ಪೇನು? ನೋಡವ್ವ, ಇವ್ರು ಎಂಡ್ರಾದ್ರು ಅಂತ ನಮ್ಮವ್ರ ಫೋಟೋನ, ಅವ್ರ ನೆನಪನ್ನ ನನ್ನ ಮನಸ್ಸಿಂದಾಗಲಿ ರೂಮಿಂದಾಗಲಿ ತೆಗಿಯೋಕ್ಕಾಗಿಲ್ಲ. ಓ, ಇಷ್ಟೊತ್ತು ಸಾಹೇಬರು ಇದಕ್ಕೆ ನಾವು ಒತ್ತಾಡಿದ್ದು. ನೋಡ್ಲಕ್ಕಂಟಿ, ನಿಂಗೊಂದು ಮಾತು ಹೇಳ್ತೀನಿ, ಗೆಪ್ತಿ ಮಾಡಿಕೊ. ದಿನ ಕಳ್ದಂಗೆ ಹಳೆ ನೆನಪುಗಳು ಕಮ್ಮಿ ಆಗಬೇಕು. ಆಗಲೇ ಹೊಸ ಜೀವನಕ್ಕೆ ದಾರಿ ಆಗೋದು. ಸುಮ್ಕೆ ಆಟ ಮಾಡಬೇಡ. ನಾನು ಈ ಫೋಟೋನ ಇಲ್ಲೇ ಹಾಕ್ತೀನಿ. ಅವ್ವ, ಒಂದಕ್ಕಿಂತ ಅರ್ಥ ಆಗಿಲ್ವೇ? ಅದು ನಮ್ಮವ್ರ ಜಾಗ, ಅದನ್ನ ಬೇರೆ ಯಾರು ಕೊಡೋದು ನಂಗೆ ಇಷ್ಟ ಆಗಿಲ್ಲ. ಮತ್ತೆ ಮೆತ್ತ ಕಿರ್ಚಿಲ್ಲ, ಮಾತಿನ ಮ್ಯಾಕೆ ನಿಗಾ ಇರಲಿ. ಅತ್ತೆ, ಅವ್ರು ಅಷ್ಟೊಂದು ಹೇಳ್ತಿದ್ದಾರೆ ಅಂದರೆ ಅವ್ರ ಮಾತು ಮೀರಿ ನಾವೇನು ಮಾಡೋದು ಬೇಡ.